ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಈತನನ್ನ ಕರೆತರುವ ಸಾಧ್ಯತೆ. ಎನ್ಐಎ ಕಚೇರಿಗೆ ರಾಣನನ್ನ 6 ರಿಂದ 7 ಗಂಟೆ ಅವಧಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆಯಾಗಿದೆ. 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ಪಾಲಂ ಏರ್ಪೋರ್ಟ್ ಇಂದ ಈತನನ್ನ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಸೊ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅನ್ನುವಂತ ಮೆಸೇಜ್ ಕೂಡ ಈಗಾಗಲೇ ಅವರಿಗೆ ಬಂದಿದೆಯಂತೆ. ಸೊ 6 ಗಂಟೆಯಿಂದ 7 ಗಂಟೆಯ ಅವಧಿಯ ಈ 1 ಗಂಟೆಯ ಅವಧಿಯಲ್ಲಿ ಈ ತಹಾವೂರ್ ರಾಣನನ್ನ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆ ಆಗಿದೆ. ಸೊ ಅಲ್ಲಿ ಈತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ನಂತರದ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಗೆ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಈತನನ್ನ ಕರೆತರುವ ಸಾಧ್ಯತೆ. ಎನ್ಐಎ ಕಚೇರಿಗೆ ರಾಣನನ್ನ 6 ರಿಂದ 7 ಗಂಟೆ ಅವಧಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆಯಾಗಿದೆ. 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ಪಾಲಂ ಏರ್ಪೋರ್ಟ್ ಇಂದ ಈತನನ್ನ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಸೊ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅನ್ನುವಂತ ಮೆಸೇಜ್ ಕೂಡ ಈಗಾಗಲೇ ಅವರಿಗೆ ಬಂದಿದೆಯಂತೆ. ಸೊ 6 ಗಂಟೆಯಿಂದ 7 ಗಂಟೆಯ ಅವಧಿಯ ಈ 1 ಗಂಟೆಯ ಅವಧಿಯಲ್ಲಿ ಈ ತಹಾವೂರ್ ರಾಣನನ್ನ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆ ಆಗಿದೆ. ಸೊ ಅಲ್ಲಿ ಈತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ನಂತರದ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಗೆ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಈತನನ್ನ ಕರೆತರುವ ಸಾಧ್ಯತೆ. ಎನ್ಐಎ ಕಚೇರಿಗೆ ರಾಣನನ್ನ 6 ರಿಂದ 7 ಗಂಟೆ ಅವಧಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆಯಾಗಿದೆ. 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ಪಾಲಂ ಏರ್ಪೋರ್ಟ್ ಇಂದ ಈತನನ್ನ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಸೊ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅನ್ನುವಂತ ಮೆಸೇಜ್ ಕೂಡ ಈಗಾಗಲೇ ಅವರಿಗೆ ಬಂದಿದೆಯಂತೆ. ಸೊ 6 ಗಂಟೆಯಿಂದ 7 ಗಂಟೆಯ ಅವಧಿಯ ಈ 1 ಗಂಟೆಯ ಅವಧಿಯಲ್ಲಿ ಈ ತಹಾವೂರ್ ರಾಣನನ್ನ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆ ಆಗಿದೆ. ಸೊ ಅಲ್ಲಿ ಈತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ನಂತರದ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಗೆ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಈತನನ್ನ ಕರೆತರುವ ಸಾಧ್ಯತೆ. ಎನ್ಐಎ ಕಚೇರಿಗೆ ರಾಣನನ್ನ 6 ರಿಂದ 7 ಗಂಟೆ ಅವಧಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆಯಾಗಿದೆ. 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ಪಾಲಂ ಏರ್ಪೋರ್ಟ್ ಇಂದ ಈತನನ್ನ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಸೊ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅನ್ನುವಂತ ಮೆಸೇಜ್ ಕೂಡ ಈಗಾಗಲೇ ಅವರಿಗೆ ಬಂದಿದೆಯಂತೆ. ಸೊ 6 ಗಂಟೆಯಿಂದ 7 ಗಂಟೆಯ ಅವಧಿಯ ಈ 1 ಗಂಟೆಯ ಅವಧಿಯಲ್ಲಿ ಈ ತಹಾವೂರ್ ರಾಣನನ್ನ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆ ಆಗಿದೆ. ಸೊ ಅಲ್ಲಿ ಈತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ನಂತರದ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಗೆ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಈತನನ್ನ ಕರೆತರುವ ಸಾಧ್ಯತೆ. ಎನ್ಐಎ ಕಚೇರಿಗೆ ರಾಣನನ್ನ
6 ರಿಂದ 7 ಗಂಟೆ ಅವಧಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆಯಾಗಿದೆ. 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ಪಾಲಂ ಏರ್ಪೋರ್ಟ್ ಇಂದ ಈತನನ್ನ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಸೊ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅನ್ನುವಂತ ಮೆಸೇಜ್ ಕೂಡ ಈಗಾಗಲೇ ಅವರಿಗೆ ಬಂದಿದೆಯಂತೆ. ಸೊ 6 ಗಂಟೆಯಿಂದ 7 ಗಂಟೆಯ ಅವಧಿಯ ಈ 1 ಗಂಟೆಯ ಅವಧಿಯಲ್ಲಿ ಈ ತಹಾವೂರ್ ರಾಣಾನನ್ನ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆ ಆಗಿದೆ. ಸೊ ಅಲ್ಲಿ ಈತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ನಂತರದ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಗೆ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಈತನನ್ನ ಕರೆತರುವ ಸಾಧ್ಯತೆ. ಎನ್ಐಎ ಕಚೇರಿಗೆ ರಾಣಾನನ್ನ 6 ರಿಂದ 7 ಗಂಟೆ ಅವಧಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆಯಾಗಿದೆ. 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ಪಾಲಂ ಏರ್ಪೋರ್ಟ್ ಇಂದ ಈತನನ್ನ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಸೊ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅನ್ನುವಂತ ಮೆಸೇಜ್ ಕೂಡ ಈಗಾಗಲೇ ಅವರಿಗೆ ಬಂದಿದೆಯಂತೆ. ಸೊ 6 ಗಂಟೆಯಿಂದ 7 ಗಂಟೆಯ ಅವಧಿಯ ಈ 1 ಗಂಟೆಯ ಅವಧಿಯಲ್ಲಿ ಈ ತಹಾವೂರ್ ರಾಣಾನನ್ನ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆ ಆಗಿದೆ. ಸೊ ಅಲ್ಲಿ ಈತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ನಂತರದ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಗೆ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಈತನನ್ನ ಕರೆತರುವ ಸಾಧ್ಯತೆ. ಎನ್ಐಎ ಕಚೇರಿಗೆ ರಾಣಾನನ್ನ 6 ರಿಂದ 7 ಗಂಟೆ ಅವಧಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆಯಾಗಿದೆ. 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ಪಾಲಂ ಏರ್ಪೋರ್ಟ್ ಇಂದ ಈತನನ್ನ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಸೊ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅನ್ನುವಂತ ಮೆಸೇಜ್ ಕೂಡ ಈಗಾಗಲೇ ಅವರಿಗೆ ಬಂದಿದೆಯಂತೆ. ಸೊ 6 ಗಂಟೆಯಿಂದ 7 ಗಂಟೆಯ ಅವಧಿಯ ಈ 1 ಗಂಟೆಯ ಅವಧಿಯಲ್ಲಿ ಈ ತಹಾವೂರ್ ರಾಣಾನನ್ನ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆ ಆಗಿದೆ. ಸೊ ಅಲ್ಲಿ ಈತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ನಂತರದ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಗೆ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಈತನನ್ನ ಕರೆತರುವ ಸಾಧ್ಯತೆ. ಎನ್ಐಎ ಕಚೇರಿಗೆ ರಾಣಾನನ್ನ 6 ರಿಂದ 7 ಗಂಟೆ ಅವಧಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆಯಾಗಿದೆ. 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ಪಾಲಂ ಏರ್ಪೋರ್ಟ್ ಇಂದ ಈತನನ್ನ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಸೊ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅನ್ನುವಂತ ಮೆಸೇಜ್ ಕೂಡ ಈಗಾಗಲೇ ಅವರಿಗೆ ಬಂದಿದೆಯಂತೆ. ಸೊ 6 ಗಂಟೆಯಿಂದ 7 ಗಂಟೆಯ ಅವಧಿಯ ಈ 1 ಗಂಟೆಯ ಅವಧಿಯಲ್ಲಿ ಈ ತಹಾವೂರ್ ರಾಣಾನನ್ನ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆ ಆಗಿದೆ. ಸೊ ಅಲ್ಲಿ ಈತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ನಂತರದ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಗೆ ಮಾಹಿತಿ ಲಭ್ಯ ಆಗಬೇಕಾಗಿದೆ.